ಇದೊಂದು ಕಾಲ್ಪನಿಕ ಕತೆ, ಕೇವಲ ಮನರಂಜನೆ ಉದ್ದೇಶದಿಂದ ಮಾಡಿದ್ದಾಗಿದೆ. ನೀವು ವಯಸ್ಕರಾಗಿದ್ದರೆ ಮಾತ್ರ ಈ ಕಥಾಭಾಗವನ್ನು ಕೇಳಿ ಆನಂದಿಸಬಹುದು. ನಿಶ್ಮಿತಾಳ ಗಣಿತ ಪಾಠ ಕಥಾಭಾಗ. ಅವಳು ನಿಶ್ಮಿತಾ, ಕೇವಲ 10ನೇ ತರಗತಿಯ ಹುಡುಗಿ. ಸುಮಾರು 14-16 ವರ್ಷ. ಆ ಹುಡುಗಿ ಅಂದರೆ ತಕ್ಷಣಕ್ಕೆ ಅವಳನ್ನು ನೋಡಿದರೆ ಯಾವುದೋ ಕಾಲೇಜಿನ ವಿದ್ಯಾರ್ಥಿ ಏನೋ ಅನ್ನೋ ಹಾಗೆ ಬೆಳೆದಿದ್ಲು. 14 ವರ್ಷದ ನಿಶ್ಮಿತಾ ನೋಡೋಕೆ ಎಷ್ಟು ಸುಂದರವಾಗಿದ್ಲು ಅಂದರೆ ಅವಳನ್ನು ಹೊಗಳೋಕೆ ಪದಗಳೇ ಸಾಲದು. ಅಪ್ಪ ಅಮ್ಮನಿಗೆ ಒಬ್ಬಳೆ ಮುದ್ದು ಮಗಳು, ಬಲು ಪ್ರೀತಿಯಿಂದ ಸಾಕಿದರು. ಅವಳು ಬಹಳ ಬೇಗನೆ ಅಂದರೆ ತನ್ನ ಸುಮಾರು 11-12ನೇ ವಯಸ್ಸಿಗೆ ಅನಿಸುತ್ತೆ ನೆರೆದು ಹೆಣ್ಣು ಮಗಳಾಗಿದ್ಲು. ಒಳ್ಳೆ ತುಂಬಿಕೊಂಡು ಅಷ್ಟು ಚಿಕ್ಕ ವಯಸ್ಸಿಗೆ ಒಳ್ಳೆ ರತಿಯಂತೆ ಕಾಣೋ ಥರ ಅವಳ ಮಾಟ ಇರ್ತಿತ್ತು. ಶಾಲೆಯಲ್ಲಿ ಅಷ್ಟು ಜನ ಹುಡುಗಿಯರಿರ್ತಿದ್ರು, ಸುಮಾರು 100 ಜನ ಹುಡುಗಿಯರಿರ್ತಿದ್ರು. ಅಷ್ಟು ಜನರ ಮಧ್ಯೆ ಇವಳೇ ಎದ್ದು ಕಾಣ್ತಿದ್ಲು. ಇವಳದು ಒಂದು ರೀತಿ ಸ್ಪೆಷಲ್ ಆದ ಸೌಂದರ್ಯ, ವಯಸ್ಸಿಗೆ ಮೀರಿದ ಬೆಳವಣಿಗೆ. ಅವಳು ನಡೆಯುವಾಗ ಅವಳ ಕುಲುಕಾಟ ಆಹಾ ಎನ್ನುವಂತೆ ಕಾಣ್ತಿತ್ತು. ಶಾಲೆಯಲ್ಲಿ ಕೊಡುವಂಥ ಪುಟ್ಟ ಸಮವಸ್ತ್ರವನ್ನು ತೊಟ್ಟು, ಶರ್ಟ್ ತೊಟ್ಟು, ಟೈ ಕಟ್ಟಿದ್ಲಂದರೆ ಆಹಾ ತುಂಬಿದ ಅವಳನ್ನು ನೋಡೋಕೆ 2 ಕಣ್ಣುಗಳು ಸಾಲೋದಿಲ್ಲ. ತಲೆ ತಗ್ಸಿದ್ರೆ ನೆಲವನ್ನೇ ಮರೆಮಾಚ್ತಿದ್ವು. ಗುಂಡು ಗುಂಡಾದ, ಮುಟ್ಟಿದರೆ ಕೆಂಪಾಗುವಂತಹ ಬಣ್ಣ. ಯಾರಿಗಾದರೂ ಅವಳನ್ನು ಮುಟ್ಟಬೇಕು ಅನಿಸದೆ ಇರುತ್ತಿರಲಿಲ್ಲ. ಅಷ್ಟು ಚಿಕ್ಕ ವಯಸ್ಸಿಗೆ ಈ ರೀತಿ ಬೆಳೆದಿದ್ದ ನಿಶ್ಮಿತಾ ಶಾಲೆಯಲ್ಲೂ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯಾಗಿದ್ಲು. ಹುಡುಗರಿಗಂತೂ ಪ್ರೀತಿಯ ಹುಡುಗಿಯಾಗಿದ್ಲು. ಅವಳನ್ನು ಮುಟ್ಟದೆ ಯಾವ ಟೀಚರ್ಸ್ಗಳು ಅವಳನ್ನು ಮಾತಾಡಿಸ್ತಿರ್ಲಿಲ್ಲ. ಅಂದಮೇಲೆ ನೀವೇ ಲೆಕ್ಕ ಹಾಕೊಳ್ಳಿ, ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು, ವಯಸ್ಕರನ್ನೇ ಬುಟ್ಟಿಗೆ ಹಾಕಿಕೊಳ್ಳುವಷ್ಟು ಅಂದ ಚಂದ ಅವಳಲ್ಲಿತ್ತು. ಗಣಿತದ ವಿಷಯದಲ್ಲಿ ಮಾತ್ರ ಸ್ವಲ್ಪ ಹಿಂದಿದ್ಲು. ಅವಳ ಅಪ್ಪ ಅಮ್ಮ ಇಬ್ಬರೂ ಕೆಲಸಗಳಲ್ಲಿ ಇದ್ದ ಕಾರಣ ಮಗಳಿಗೆ ಗಣಿತ ಪಾಠ ಹೇಳಿಕೊಡೋಕೆ ಸಾಧ್ಯ ಆಗ್ತಿರಲಿಲ್ಲ. ಆಗ ನೆನಪಿಗೆ ಬಂದದ್ದೇ ಅರುಣ್ ನಿಶ್ಮಿತಾ ಮನೆಯ ಬಳಿ ಇದ್ದ ಒಬ್ಬ ಟೀಚರ್. ಅವನು ಸಹ ನಿಶ್ಮಿತಾ ಓದ್ತಿದ್ದ ಶಾಲೆಯಲ್ಲಿ ಕೆಲಸ ಕೂಡ ಮಾಡ್ತಿದ್ದ. ಅದು ಅಲ್ಲದೆ ಅವಳಿಗೆ ಗಣಿತದ ಟೀಚರ್ ಕೂಡ. ಇವಳಿಗೆ ಸಂಜೆ ವೇಳೆ ಟ್ಯೂಷನ್ ತೆಗೆದುಕೊಂಡು ಸ್ವಲ್ಪ ಗಣಿತ ಹೇಳಿಕೊಡಿ ಅಂತ ಅರುಣ್ ಬಳಿ ಅವಳ ಅಮ್ಮ ಕೇಳಿಕೊಂಡಾಗ ಅರುಣ್ ಕೂಡ ಒಪ್ಪಿದ. ಅರುಣ್ 29ನೇ ವಯಸ್ಸಿನ ಸುಂದರ ಯುವಕ. ಆಗಷ್ಟೇ ಮದುವೆಯಾಗಿ ಹೆಂಡತಿಯನ್ನು ಗರ್ಭಿಣಿ ಮಾಡಿದ್ದ. ಆ ಕಾರಣ ತವರು ಮನೆಗೆ ಕಳುಹಿಸಿರ್ತಾನೆ. ಆಗಲೇ ಕಳುಹಿಸಿ 1 ತಿಂಗಳು ತುಂಬೇ ಹೋಗಿತ್ತು. ಈಗ ಅವನು ಒಬ್ಬಂಟಿಯಾಗಿ ಇದ್ದ. ಅದೇ ಸಮಯದಲ್ಲಿ ನಿಶ್ಮಿತಾಳ ತಾಯಿ ಅವನ ಬಳಿ ರಿಕ್ವೆಸ್ಟನ್ನು ಮಾಡಿರ್ತಾಳೆ. ಅವನು ಸಂತೋಷವಾಗಿ ಒಪ್ಕೊಂಡಿದ್ದ. ಹಾಗೆ ದಿನ ಕಳೆದಂತೆ ಅವಳು ಶಾಲೆಯಲ್ಲಿ ಮತ್ತು ಮನೆಯ ಬಳಿ ಅರುಣ್ ಬಳಿ ಹತ್ತಿರವಾಗಿ ಸ್ವಲ್ಪ ಸಲುಗೆ ಬೆಳೆಯಲಾರಂಭಿಸಿತು. ಶಾಲೆಯಲ್ಲಿ ಮಾತ್ರ ಗುರು ಶಿಷ್ಯರಂತೆ ಇದ್ದ ಅವರು ಮನೆಯಲ್ಲಿ ಬಹಳ ಆತ್ಮೀಯರಾಗುತ್ತಾ ಇರ್ತಿದ್ರು. ಇಬ್ಬರ ಮಧ್ಯೆ ತಮಾಷೆಯೆಲ್ಲ ಸರಾಗವಾಗಿ ನಡೀತಿತ್ತು. ನಿಜವಾಗಿಯೂ ಇಬ್ಬರು ಒಂದೇ ವಯಸ್ಸಿನ ವ್ಯಕ್ತಿಗಳ ಹಾಗೆ ತುಂಬ ಕ್ಲೋಸ್ ಆಗಿ ಓಪನ್ ಆಗಿ ಮಾತಾಡ್ತಿದ್ರು. ಸುಮಾರು 1 ತಿಂಗಳು ಅವಳು ಪಾಠ ಕೇಳಿಸ್ಕೊಂಡ ಮೇಲೆ ಈಗ ಸ್ವಲ್ಪ ಚೂಟಿಯಾಗಿದ್ದಾಳೆ ಅಂತ ಅನಿಸುತ್ತೆ. ಹೀಗೆ ನಡೆಯುತ್ತಿರುವಾಗ ಒಂದು ದಿನ ಸಂಜೆ ಆಗಷ್ಟೇ ಮುಂಗಾರು ಕೂಡ ಶುರುವಾಗಿತ್ತು. ದಿನಗಳು ಜೋರಾಗಿ ಮಳೆ ಬರಲು ಆರಂಭಿಸ್ತು. ಈಗ ನಾರ್ಮಲ್ ಆಗಿ ಬರೋಳು ಹೋಗೋಳು. ಇದೇ ಸಮಯಕ್ಕೆ ಸರಿಯಾಗಿ ಬಂದಾಗ ಜೋರಾದ ಮಳೆ. ಅಷ್ಟರಲ್ಲಿ ನೋಡಿದರೆ ಟ್ಯೂಷನ್ಗೆಂದು ಮನೆಯಿಂದ ಹೊರಟಿದ್ದ ನಿಶ್ಮಿ ಅರ್ಧ ದಾರಿಗೆ ಬಂದುಬಿಟ್ಟಿದ್ದಾಳೆ. ಹಿಂದೆ ಹೋದರೂ ನೆನೀತಾಳೆ, ಮುಂದೆ ಬಂದರೂ ನೆನೀತಾಳೆ. ಹಾಗಾಗಿ ನೆನ್ಕೊಂಡೇ ಬಂದುಬಿಟ್ಟಿದ್ಲು. ಆಗ ಸಂಜೆಯ ಸಮಯ. ಆಗಷ್ಟೇ ಕಾಫಿ ಕುಡಿದು ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದ ಟೀಚರ್ ಅರುಣ್ ಮನೆಯಲ್ಲಿ ಯಾರೂ ಇರೋದಿಲ್ಲ. ಅವಳು ಬಂದೊಡನೆ ಅವಳನ್ನು ನೋಡಿ, ಅಯ್ಯೋ ಮಳೆಯಲ್ಲಿ ಯಾಕೆ ಬಂದೆ ನಿಶ್ಮಿ, ನಾಳೆ ಬರಬಹುದಿತ್ತಲ್ವಾ ಎಂದಾಗ ಅವಳು, ಇಲ್ಲ ಸರ್, ನಾನು ಹೊರಟ ಮೇಲೆ ಅರ್ಧ ದಾರಿಗೆ ಬಂದ ಮೇಲೆ ಮಳೆ ಶುರುವಾಯ್ತು ನೋಡಿ, ನಾನು ಯಾವ ಕಡೆ ಹೋಗಿದ್ರು ನೆನೆತಿದ್ದೆ ಎಂದಾಗ ಅವಳನ್ನು ನೋಡಿ ಅರುಣ್,
ಅಲ್ಲೇ ರೂಮ್ನಲ್ಲಿ ಟವಲ್ ಇದೆ, ಹೋಗಿ ಒರೆಸ್ಕೋಗು ಅನ್ನಲು ಅವಳು ಸೀದಾ ಏನು ಅವ್ರ ಅಪ್ಪನ ಮನೆ ಅನ್ನೋ ಹಾಗೆ ತುಂಬ ಆರಾಮಾಗಿ ಹೋದ್ಲು. ಅಂದಮೇಲೆ ಅವರಿಬ್ಬರ ನಡುವೆ ಎಂಥ ಸಲಿಗೆ ಇತ್ತು ಅಂತ ಊಹಿಸ್ಕೊಳ್ಳಿ. ಸೀದಾ ಒಂದು ರೂಮಿಗೆ ಹೋದವಳು ಅವಳು ಹೋಗುವಾಗ ಅವಳ ಕುಣಿಯುತ್ತಿದ್ದ ಪರಿ ನೋಡಿ ಅರುಣ್ ಮನಸ್ಸು ಚಂಚಲವಾಗತೊಡಗಿತ್ತು. ಅವಳನ್ನು ಮನಸ್ಸಿನಲ್ಲೇ ನೆನೆಯತೊಡಗಿದ್ದ. ಅಂದು ಅವಳು ಟೀ ಶರ್ಟ್ನ ತೊಟ್ಟಿರೋದ್ರಿಂದ ಮಳೆಯಲ್ಲಿ ನೆಂದಿದ್ರಿಂದ ಅದು ಏನಾಗುತ್ತೆ, ಅಂಟ್ಕೊಳ್ಳುತ್ತೆ. ಆಗಾಗ ಅದು ಸ್ಪಷ್ಟವಾಗಿಯೋ ಚೂರುಪಾರು ಕಾಣ್ತಿತ್ತು. ಅವಳು ತೊಟ್ಟಿದ್ದ ತಿಳಿಗೆಂಪು ಬಣ್ಣದ 3/4 ಚಡ್ಡಿ ಅವಳ ಕಣ್ಣು ಕುಕ್ಕುತ್ತಿದ್ದ ದೃಶ್ಯವನ್ನು ನೆನೆಸ್ಕೊಂಡು ಅವನು ಒಮ್ಮೆ ಉಸಿರು ದೀರ್ಘವಾಗಿ ಬಿಡುತ್ತಾ ಹಾಗೆ ಸೋಫಾಗೆ ಹೊರಗೆ ಕುಳಿತುಕೊಂಡಾಗ ಅವನ ಮನಸ್ಸಿನಲ್ಲಿ ಅಡಗಿದ್ದ ಬೆಂಕಿ ಈಗ ಕಿಚ್ಚಾಗಿತ್ತು. ಸ್ವಲ್ಪ ಸಮಯದಲ್ಲೇ ತಲೆ ಹೊರಿಸ್ಕೊಂಡು ಕೂದಲನ್ನು ಕಟ್ಟದೆ ಹಾಗೆ ಆಚೆ ಬಂದ ನಿಶ್ಮಿಯನ್ನು ಕಂಡಾಗ ಅರುಣ್ಗೆ ಜುಮ್ ಅಂತ ಅನ್ಸೋಕ್ಕೆ ಪ್ರಾರಂಭವಾಯಿತು. ಬಹುದಿನಗಳಿಂದ ಹೆಂಡತಿ ಬೇರೆ ಇಲ್ಲದೆ ಹಸಿದ ಹುಲಿಯಂತಾಗಿದ್ದ ಅರುಣ್ ಈಗ ಅವಳ ಮೇಲೆ ಸ್ವಲ್ಪ ಮಟ್ಟಿಗೆ ಆತುರವಾಗಿ ತನ್ನ ಆಸೆಗಳಿಗೆ ಪರವಶನಾದವನು ತಾನು ಏನು ಮಾಡ್ತಿದ್ದೀನಿ ಅನ್ನೋ ಅರಿವು ಇಲ್ಲದೆ ಅಮಡಿಸ್ತಿದ್ದ ರೂಮಿನಿಂದ ಕೂದಲು ಕಟ್ಕೊಂಡು ತೇವಾಂಶವನ್ನು ಹೊರಿಸಿ ನಡೆದು ಬಂದ ನಿಶ್ಮಿತಾಳನ್ನು ನೋಡಿದರೆ ಯಾವುದೋ ಅಪ್ಸರಿಯನ್ನು ಕಂಡಂತೆ ಅನ್ನಿಸ್ತಿತ್ತು. ದೇವಲೋಕದಿಂದ ಈಗ ತಾನೇ ಇಳಿದು ಬಂದಿದ್ದಾಳೇನೋ ಅನ್ನೋ ಥರ ಕಾಣ್ತಿದ್ಲು. ಇಲ್ಲಿ ಬಿಟ್ಟಿದ್ದ ಕೂದಲನ್ನು ತನ್ನದನ್ನು ಆರಿಸಿಕೊಂಡು ಅವಳು ಬಂದು ಸೀದಾ ಅವನ ಎದುರಿಗೆ ಸೋಫಾದ ಮೇಲೆ ಕೂತು ತನ್ನ ಕೋಮಲವಾದ ಧ್ವನಿಯಲ್ಲಿ ಸರ್ ಶುರು ಮಾಡೋಣವಾ ಅಂತ ಹೇಳ್ತಾಳೆ. ಅದು ಅವನಿಗೆ ಬೇರೆ ರೀತಿಯೇ ಕೇಳಿಸತ್ತೆ. ಮಾತೆ ಹೊರಡ್ತಿರ್ಲಿಲ್ಲ. ಏನಂದೆ? ಆಗ ಅವಳು ನಗುತ್ತಾ ಸರ್ ಪಾಠ ಶುರು ಮಾಡಿ ಸರ್ ಅಂದಾಗ ಅವನು ನಿಶ್ಮಿ ಇವತ್ತು ಯಾಕೋ ಸ್ವಲ್ಪ ತಲೆನೋವಿದೆ, ಪಾಠ ಬೇಡ ಅನಿಸುತ್ತೆ ಎಂದಾಗ ಅವಳು ಹೌದಾ ಅಂತ ನಿರಾಸೆಯಿಂದ ಸರಿ ಸರ್ ಎಂದು ಸರ್ ಯಾಕೆ ತಲೆನೋವು, ಕಾಫಿ ಗಿಫಿ ಏನಾದರೂ ಮಾಡಿಕೊಡ್ಲಾ ಅಂದಾಗ ಅವನು ಹ್ಞೂ ಎಂದು ತಲೆಯಾಡಿಸಿದಾಗ ಅವಳು ಎದ್ದು ಅಲ್ಲೇ ಎದುರಿಗಿದ್ದ ಅಡುಗೆ ಕೋಣೆಗೆ ಹೋಗುತ್ತಿರುವಾಗ ನೆನೆದ ಬಟ್ಟೆಯಲ್ಲಿ ಅವಳನ್ನು ನೋಡುತ್ತಾ ಅವನಿಗೆ ತಳಮಳ ಶುರುವಾಗುತ್ತೆ. ಅವಳು ಹೋಗುವುದನ್ನೇ ನೋಡ್ತಿದ್ದ ಅರುಣ್ ಮನಸ್ಸಿನಲ್ಲಿ ಇಂದು ಇವಳೊಡನೆ ಸುಖ ಅನುಭವಿಸಲೇಬೇಕು ಅಂತ ತೀರ್ಮಾನ ಕೂಡ ಆಗುತ್ತೆ. ಸ್ವಲ್ಪ ಹೊತ್ತಿಗೆ ಕೈನಲ್ಲಿ ಕಾಫಿ ಲೋಟವನ್ನು ಹಿಡಿದು ಹೇಗೋ ಬಂದ್ಲು ನಿಶ್ಮಿ. ಅವನಿಗೆ ಬೇರೆದೇ ರೀತಿಯ ಫೀಲಿಂಗ್ ಆಗ್ತಿದೆ. ಅವಳು ಲೋಟ ಹಿಡ್ಕೊಂಡ್ಬಂದರೆ ಯಾವುದೋ ಹೊಸದಾಗಿ ಮದುವೆಯಾಗಿರುವಂತಹವರು ಕೈಯಲ್ಲಿ ತನ್ನ ಗಂಡನಿಗಾಗಿ ಏನೋ ಹಿಡ್ಕೊಂಡ್ಬರ್ತಾರಲ್ಲ ಹಾಗೆ ಅವನಿಗೆ ಕಾಫಿ ಕೊಟ್ಟು ಸರ್ ಕುಡೀರಿ ಸರ್, ಹೇಗಿದೆ ನೋಡಿ, ರೆಸ್ಟ್ ಮಾಡಿ, ನಾನು ನಾಳೆ ಶಾಲೆಯಲ್ಲಿ ಸಿಗಬಹುದಾ ಎಂದಾಗ ಅವನು ಈಗೇನು ಅರ್ಜೆಂಟು, ಆತುರ ಯಾಕೆ, ಮಳೆ ಬರ್ತಿದ್ದೀರೋ ಹೋಗಿವೆಯಂತೆ, ನನಗೂ ನಿನ್ನ ಜೊತೆ ಮಾತಾಡಿದರೆ ಸ್ವಲ್ಪ ತಲೆನೋವು ಕಮ್ಮಿ ಆದರೂ ಆಗಬಹುದೇನೋ ಅಲ್ವಾ ಅಂದಾಗ ಅವಳು ಅಲ್ಲೇ ಕುಳಿತಳು. ಹಾಗೆ ಕಾಫಿ ಇರುತ್ತಾ ಅವಳನ್ನೇ ತಿನ್ನುವ ಹಾಗೆ ನೋಡ್ತಿದ್ದ ಅರುಣ್. ಅವಳನ್ನು ಕುರಿತು ಅದು ಇದು ಮಾತನಾಡುತ್ತಾ ಇದ್ದಾಗ ನಿಶ್ಮಿ ಅವನ ಬಳಿ ಅವನ ಹೆಂಡತಿಯ ಬಗ್ಗೆ ಕೇಳ್ತಾಳೆ. ಅವನು ಅವಳ ಬಗ್ಗೆ ಹೇಳುತ್ತಾ ಅವಳು ಹೀಗೆ, ಅವಳು ಹಾಗೆ, ಇದು ಕೋಪ ಮಾಡ್ಕೊತಾಳೆ, ಇದರಿಂದ ಪ್ರೀತಿ ಮಾಡ್ತಾಳೆ, ಈ ಥರ ಅಡುಗೆ ಮಾಡಿಕೊಡ್ತಾಳೆ, ಅದು ಇದು A to Z ತನ್ನ ಹೆಂಡತಿ ಬಗ್ಗೆ ಏನೇನಿತ್ತು ಒಳ್ಳೆಯದು ಕೆಟ್ಟದ್ದು ಎಲ್ಲ ಹೇಳ್ಕೊಂಡ. ಅವಳಿಗೂ ಸ್ವಲ್ಪ ನಿಶ್ಮಿತಾಳನ್ನು ತಿನ್ನುವಂತೆ ನೋಡ್ತಿದ್ದಾಗ ಸ್ವಲ್ಪ ಮುಜುಗರ ಅಂತ ಅನಿಸುತ್ತು. ನಿಜ. ಅವಳು ಸರಿ ಸರ್ ನಾನಿನ್ನು ಹೊರಡ್ತೇನೆ ಎಂದಾಗ ಅರುಣ್ ಹೋಗುವೆಯಂತೆ, ಏನು ಸಮಸ್ಯೆ ಇಲ್ಲ ತಾನೇ, ಅದಕ್ಕೂ ಮುನ್ನ ಸ್ವಲ್ಪ ಮುಲಾಮ್ ತೆಗೆದುಕೊಂಡು ರೂಮಿಗೆ ಬಾ, ತಲೆಗೆ ಹಚ್ಚಿದೆಯಂತೆ ಎನ್ನಲು ಅವಳು ಇನ್ನೇನು ಮಾಡೋಕ್ಕಾಗತ್ತೆ, ಅಲ್ಲೇ